ಕಟ್ಟುಕತೆಗಳ? ಕಟ್ಟುಕತೆ ಖಂಡಿತ ಅಲ್ಲ, ಇದು ಸತ್ಯನೇ. ಇಲ್ಲಿ ಇದು ಒಂದು ಹತ್ಯಾಕಾಂಡನೇ. ಎಸ್, ಇಲ್ಲಿ ಹತ್ಯಾಕಾಂಡ ನಡೆದಿದೆ. ಇಟ್ಸ್ ಅ ಜಿನೋಸೈಡ್. ಅಮಾಯಕರು ನೂರಾರು ರಿಪೋರ್ಟೇ ಬಂದಿಲ್ಲ, ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಗಿರೀಶ್ ಮಠಣ್ಣ? ಸರ್ ನೋಡಿ, ಆಸ್ ಎ ಕಾಮನ್ ಮ್ಯಾನ್ ನಾನು ಹತ್ಯಾಕಾಂಡ ನಡೆದಿರಬಹುದು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಹತ್ಯಾಕಾಂಡನೇ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಈ ಸೌಜನ್ಯ ಜೀವಂತ ಇಲ್ಲ, ಪದ್ಮಲತಾ ಜೀವಂತ ಇಲ್ಲ, ಆನೆ ಮಾವತ ಜೀವಂತ ಇಲ್ಲ, ವೇದವಲ್ಲಿ ಜೀವಂತ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಜೀವಂತ ಇಲ್ಲ. ಸೊ ಇಟ್ ಈಸ್ ಪಾರ್ಟ್ ಆಫ್ ದ್ಯಾಟ್. ಅವರೆಲ್ಲ ಇನ್ವೆಸ್ಟಿಗೇಷನ್, ಅದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. SIT ಟೀಮ್ ಇದೆ. SIT ಟೀಮ್ ಮೇಲೆ ಎಷ್ಟು ವಿಶ್ವಾಸ ಇದೆ? ಖಂಡಿತ ವಿಶ್ವಾಸ ಇದೆ. ಮತ್ತೆ SIT ಟೀಮ್ ಮೇಲೆ ವಿಶ್ವಾಸ ಆದ್ಮೇಲೆ ಅದನ್ನ GPR ಬೇಕು ಅಂತ ಯಾಕೆ ಹೇಳ್ತಾ ಇದ್ರಿ? SIT ಟೀಮಿನ ಸಮಸ್ಯೆ ಅಲ್ಲ, ಅದು ಪ್ರಾಕೃತಿಕ ವಿಕೋಪ. SIT ಟೀಮಿದ ಪ್ರಾಬ್ಲಮ್ ಅಲ್ಲ. ಆದಷ್ಟು ತನಿಖೆ ನಿಖರವಾಗಿ ಆಗಲಿ, ಕರೆಕ್ಟಾಗಿ ಸರಿಯಾಗಿ ಆಗಲಿ ಅನ್ನೋದಕ್ಕೆ ನಾವು ಡಿಮಾಂಡ್ ಮಾಡಿ. ಒಂದು ವೇಳೆ ಪ್ರಪೋಗಂಡ ಅಂತ ಇದ್ದರೆ, ಹಂದಿದೋ ನಾಯಿದೋ ಮೂಳೆ ಇದ್ದರೆ GPR ನಾವು ಡಿಮಾಂಡ್ ಮಾಡ್ತಾ ಇರಲಿಲ್ಲ. ಈಗ ಆ ವ್ಯಕ್ತಿಗೆ ಒಂದು ತಲೆ ಬುಡೆ ಸಿಗುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗ್ಬಿಟ್ಟು ತೊಗೊಂಬರ್ತಾನೆ ಅಂತಂದಮೇಲೆ ಉಳಿದಿದ್ದೆಲ್ಲವನ್ನೂ ಕೂಡ ತೋರ್ಬಿಟ್ಟು ಕರ್ಕೊಂಬಂದು ತೋರಿಸ್ಬೋದಿತ್ತಲ್ಲ? ತೋರಿಸ್ಬೇಕು ಸರ್, ತೋರಿಸ್ಬೇಕು. ಇನ್ನು ಮುಂದೆ ಮಾಡಬೇಕು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮತ್ತೀಗ ಎಲ್ಲ ಕಡೆ ತೋರಿಸೋ ಜಾಗದಲ್ಲಿ ಏನೂ ಸಿಗ್ತಾ ಇಲ್ವಲ್ಲ? ಅಲ್ಲ, ಸಿಕ್ಕಿದೆ ಸಿಕ್ಕಿಲ್ಲ ಅಂತ FSL ಹೇಳ್ಬೇಕಂತ ಆಯ್ತಲ್ಲ, ಈಗ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ GPR ತಗೊಳ್ಳಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದು ಒಂದು ತಲೆಬುಡೆ ಸಿಗುತ್ತೆ ಅವ್ರಿಗೆ, ಇನ್ನು ಮಿಕ್ಕಿದ್ದು ಇಂಥ ಕಡೆ ಊತಿಕ್ಕಿದೆ ಅಂದರೆ ಸಿಗ್ತಾ ಇಲ್ಲ ಅಂದರೆ ಏನರ್ಥ? ಅಲ್ಲ, ಅದಕ್ಕೆ ನಾನೇನು ಹೇಳೋದು, GPR ತೊಗೊಂಡು ಬಂದರೆ ಅದಕ್ಕೆಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತದೆ. GPR ಬರಲಿಲ್ಲ ಅಂದರೆ ಮ್ಯಾಸ್ ಇಟ್ ಈಸ್ ಮ್ಯಾನ್ಯುವಲೇ ಆಗಲಿ. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ನಾನು ಜ್ಯೋತಿಷಿ ಅಲ್ಲ ಸರ್. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಇವತ್ತು ಜನರ ಮಾತು ಕೇಳ್ತಿದ್ರಾ ಅಥವಾ ಗಿರೀಶ್ ಮಟ್ಟಣ್ಣವರು ಬೇರೆಯವ್ರ ಮಾತು ಕೇಳ್ತಿದಾರ? ಇಲ್ಲಿ ಸ್ಥಳೀಯರು ಯಾರು ಸೌಜನ್ಯ ತಾಯಿನೂ ಕೂಡ ಒಂದು ಜನರಲ್ಲಿ ಒಂದು ಭಾಗ. ಅವ್ರ ಮಾತು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತು ಕೇಳಿಕೊಂಡು ನಾನು ಬಂದಿದ್ದೇನೆ. ಹೌದಾ? ಇಲ್ಲಿ ಎಲ್ಲರೂ ಸೇರಿ ಇದೊಂದು ಟೀಮ್ ಇದೆ. ನೀವು ಹೇಳಿದ್ರೆ ಒಂದು ನಿಮಿಷ ಕರೆಕ್ಟ್ ಬಂತೀಗ. ನೀವು ಹೇಳಿದ್ರಲ್ಲ, ಒಂದು ತಂಡ ಕೆಲಸ ಮಾಡ್ತಾ ಇದೆ. ತಂಡದ ಐ ಎ ಮೆಂಬರ್ ಆಫ್ ಅ ತಂಡ. ಹೌದಾ? ನನಗಿದೇ ಬೇಕಿತ್ತು. ನೀವು ಒಪ್ಕೊಂಡ್ರಿ, ಫೈನಲಿ ಒಪ್ಕೊಂಡ್ರಿ. ಯಾಸ್ ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲ, ಮುಚ್ಕೊಂಡ್ರೆ ಒಪ್ಕೊಳ್ಳೋದು ಬಿಡೋದು ಇರ್ತದೆ. ಅಂದ್ರೆ ಗಿರೀಶ್ ಮಟ್ಟಣ್ಣವ್ರಿಗೆ ಒಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕಾಗಲ್ವಾ? ತಿಮ್ಮರೋಡಿ ಅವ್ರು ಕರೆದ್ರೆ ಹೋರಾಟ ಮಾಡಬೇಕು. ಹೌದು. ಅವು ಹೋರಾಟಕ್ಕೆ ಗುರುಗಳು ನೇತೃತ್ವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದೇ. ಆ್ಯಂಡ್ ಮತ್ತು ಸೌಜನ್ಯ ಕುಟುಂಬ ತಾಯಿ. ಯಾರಿದೆ ಸರ್ ನಿಮ್ಮ ಟೀಮಲ್ಲಿ? ಎಲ್ಲರೂ ನೀವೇ ಹೇಳಿದ್ರಲ್ಲ, ಮಹೇಶ್ ಶೆಟ್ಟರ್ ಇದ್ದಾರೆ, ಆಮೇಲೆ ಕುಸುಮಾವತಿ ಇದ್ದಾರೆ, ಜಯಂತ್ ಇದ್ದಾರೆ, ಇನ್ನೂ ಭಾಳ ದೊಡ್ಡ ಪರಿವಾರ ಇದೆ. ಕಡೆದಾಗ ಏನು ಹೇಳೋದು ಬಯಸ್ತೀರಿ ಗಿರೀಶ್ ಮಟ್ಟಣ್ಣವ್ರು? ಆ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು, ಜೈಲಲ್ಲಿ ಕೊಳೆಬೇಕು. ಇದರಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭೇದ ಭಾವ, ಪ್ರೊಪಗಂಡ ಅಂತ ಇರಬಾರ್ದು. ಈ ಹೋರಾಟವನ್ನು ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಸೇವೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಸತ್ತಂತಹ ಸೌಜನ್ಯ ನೂರಾರು ಆತ್ಮಗಳಿಗೆ ಶಾಂತಿ ಸಿಗಲಿ. ತಮ್ಮಂಥ ಮಾಧ್ಯಮದ ಸಹಕಾರನೂ ಕೂಡ ಇರಲಿ. ಓಕೆ, ಇದಿಷ್ಟು ಗಿರೀಶ್ ಮಟ್ಟಣ್ಣ ಅವರ ಮಾತು. ಫೈನಲಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು 100 ಶವಗಳನ್ನು ಹೂತಿಟ್ಟಿದ್ದಾರೋ ಅಥವಾ 500 ಶವಗಳನ್ನು ಹೂತಿಟ್ಟಿದ್ದಾರೋ ಅಥವಾ ಹೂತೇ ಇಟ್ಟಿಲ್ವೋ, ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಕೂತು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಕೇವಲ ಅಂತೆ ಕಂತೆಗಳಿಗೆ ಮಾತ್ರ ಇವತ್ತು ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಯಾವುದೇ ಅಂತೆ ಕಂತೆಗಳು ಚರ್ಚೆಗಳಿಗೆ ಕಿವಿ ಕೊಡದೆ ಸತ್ಯತೆ ಹೊರ ಬರಲಿ, ಅನ್ಯಾಯ ಆಗಿದ್ದವ್ರಿಗೆ ನ್ಯಾಯ ಸಿಗಲಿ. ನಮಗೆ ಅನ್ವಯಿಸೋ ಪ್ರಶ್ನೆ ಅವ್ರಿಗೂ ಅನ್ವಯಿಸುತ್ತೆ. ಅದಕ್ಕೆ ನಾವು ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅದರದೇ ಆದಂಥ ಇಲಾಖೆಗಳಿದೆ, FSL ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಲೆಟ್ ಇಟ್ ಸ್ಪೀಕ್. ಅದು ಹೇಳೋಕ್ಕಿಂತ ಮುಂಚೆ ಇಂತಲ್ಲಿ ಬಂದು ನೀವೇ ಆಗಲೇ ಕೇಳಿದರೆ ದೇವಸ್ಥಾನಕ್ಕೆ ಯಾಕೆ ಹೇಳ್ಬೇಕು ಅದನ್ನು? ನೇರವಾದ ಪ್ರಶ್ನೆ. ನೀವು ಲೆಫ್ಟಾ ರೈಟಾ? ಅದು ರಿಯಲಿಸ್ಟ್. ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಇವತ್ತು? ರೈಟಿಸ್ಟು ಎಲ್ಲ ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಒಂದಷ್ಟು ಜನರನ್ನು ಮಾತಾಡ್ಸ್ಕೊಂಬಂದೆ. ಗಿರೀಶ್ ಮಟ್ಟಣ್ಣವರು ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ, ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆ ಧರ್ಮಸ್ಥಳ ಕ್ಷೇತ್ರ ಯಾಕೆ ಟಾರ್ಗೆಟ್? ಹೌದು, ಟಾರ್ಗೆಟ್ ಯಾಕಂತ ಹೇಳಿದರೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕು. ಅದನ್ನು ವ್ಯಾಪಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ನಾನು ಮಾತಾಡ್ತಾ ಇದ್ದು ಗಿರೀಶ್ ಮಟ್ಟಣ್ಣವರಿಂದ ಜೊತೆಯಲ್ಲಿ. ಇವತ್ತು 10 ಕಡೆ ಉತ್ಖನನ ಮಾಡಿದ್ದಾರೆ. ಕೇವಲ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದೆ. ಅದು ಯಾವುದ್ರದ್ದು ಅನ್ನೋದು ಇನ್ನೂ ಕೂಡ ಸ್ಪಷ್ಟೀಕರಣ ಸಿಕ್ಕಿಲ್ಲ, ರಿಪೋರ್ಟ್ ಬರಬೇಕು. ಉಳಿದ 9 ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಅದು ನಿಮ್ಗೆ ಯಾವ ವರದಿ ಮೇಲೆ ಹೇಳ್ತಾ ಇದ್ರಿ? ಏನೂ ಸಿಕ್ಕಿಲ್ಲ ಅಂತ ವರದಿ ಕೊಟ್ಟರ? ಅಲ್ಲ, ಈಗ ಹಂಗಾರೆ ನೀವು ಅಲ್ಲಿ ಸಿಕ್ಕಿರೋದು ಮನುಷ್ಯನಂತ ನಿಮಗೆ FSL ರಿಪೋರ್ಟ್ ಕೊಟ್ಟಿದೆ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಮುಗಿಲಿ ಅಲ್ಲ, ಉತ್ಖನನ ಕಾರ್ಯ ಮುಗಿಲಿ. ಈಗ 9 ಸ್ಥಳದಲ್ಲಿ ಸಿಕ್ಕಿದೆ ಅಂತನಾ? ಮೇ ಬಿ, ಮೇ ನಾಟ್ ಬಿ. ನಾನೇನು ಅಥಾರಿಟಿ ಅಲ್ಲ ಹೇಳೋಕ್ಕೆ, ಅಲ್ವಾ?
ಅಥಾರಿಟಿ ಅಲ್ಲ ಅಂದರೂ ಕೂಡ ಇವತ್ತು ಅಲ್ಲಿ ಇರುವಂಥ ವ್ಯಕ್ತಿ ಏನಿದ್ದಾನೆ, ಅನಾಮಧೇಯ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಬಂದು ನಾನು ಇಂಥದ್ದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ ಅದು 15 ವರ್ಷದ ಹಿಂದೆ ಹೂತಿಟ್ಟಿರುವಂಥ ವಿಚಾರಗಳು. ನಾನು ಸ್ಪಷ್ಟವಾಗಿ ಇದನ್ನೇ ಹೇಳ್ತೀನಿ, ಆ ಕಾರ್ ನಂಬರ್ ಗೊತ್ತು, ನನಗೆಲ್ಲವೂ ಕೂಡ ಗೊತ್ತು ಅಂದಾಗ ಆ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದಾದರೆ ಆ ಜಾಗದಲ್ಲಿ ಇರಬೇಕಿತ್ತು, ಅಟ್ಲೀಸ್ಟ್ ಒಂದು ಸಣ್ಣ ಕುರುವಾದರೂ ಸಿಗಬೇಕಿತ್ತಲ್ಲ ಅಂತ. ಅಲ್ಲ, ನೀವು ಹೆಂಗೆ ಹೇಳ್ತೀರಿ ಸಿಕ್ಕಿಲ್ಲ ಅಂತ, ಅದನ್ನು ನನಗೆ ಹೇಳಿ. ಈ ಪ್ರಕರಣದ ಇವತ್ತು ನೂರಾರು ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ, ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ, ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಬಂದಂಥ ವ್ಯಕ್ತಿ ಅದೇ ಮಿಸ್ಸಿಂಗ್ ಆಗಿರೋ ತಂದೆ ಯಾಕೆ ಬರ್ತಾ ಇಲ್ಲ? ಅವರಿಗೆ ಒಂದು ರೀತಿ ಈಗ ಅನನ್ಯ ಭಟ್ ಅನ್ನೋರು ಬಂದಿದ್ದಾರೆ, ಹೌದಾ? ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, SITಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಇಲ್ಲಿ ಯಾಕೆ ಗೊತ್ತಾ, ಎಲ್ಲರಿಗೂ ಅದೊಂದು ಭಯ ಕಾಡ್ತಾ ಇದೆ. ಮತ್ತು ಒನ್ಸ್ ಅಗೇನ್ ಈ ವ್ಯವಸ್ಥೆ ಏನಿದೆ ಈ ಕೊಲೆಗಡಕರನ್ನ ಬಚಾವ್ ಮಾಡಿಬಿಡ್ತದೆ ಅನ್ನೋ ಒಂದು ಭಯ ಕಾಡ್ಬಿಡ್ತದೆ. ಒಂದು ವೇಳೆ ಇವರ ಹೆಸರು FIRನಲ್ಲಿ ಬರಲಿ, ಆವಾಗ ನೀವು ನನಗೆ ಕೇಳಿ. ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ, ನಾಳೆ ಮತ್ತೆ ಬರ್ತಾರೆ ನೋಡಿ. ನಾಳೆ ಯು ರಿಮೆಂಬರ್ ಮೈ ಪಾಯಿಂಟ್, ನಾಳೆ ಮತ್ತೆ ಬರ್ತಾ ಇದ್ದಾರೆ. ಫೋನ್ನಲ್ಲಿ ಕಾಲ್ ಬರ್ತಾ ಇದೆ, ಸರ್ ಅವ್ರಿಗೆ ಅರೆಸ್ಟ್ ಆಗ್ತಾರಾ? ಅರೆಸ್ಟ್ ಆದರೆ ಬರ್ತಾರೆ ಸರ್, ಅರೆಸ್ಟ್ ಆಗಲಿಲ್ಲ ಅಂತ ಹೇಳಿದರೆ ನಾಳೆ ಅವ್ರ ಹೆಣನೂ ಹಿಂಗೆ ಹೂತಾಕ್ತಾರೆ. ಅದ್ರ ಸಲುವಾಗಿ ಯಾರು ಬರ್ತಾ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರಿಗೆ ಭಯ ಇಲ್ವಾ? ಅಲ್ಲ, ಭಯ ಅಂತ ಹೇಳಿದರೆ ನಮಗೆ ಯಾಕೆ ಭಯ ಬೇಕು? ನಮ್ಮಿಂದ ಅವ್ರಿಗೆ ಭಯ ಬಂದಿದೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಒಂದು ವೇಳೆ ಏನಾದರೂ ದೇವಸ್ಥಾನದ ವಿರುದ್ಧ ನಾವು ಪ್ರೊಪಗಂಡ ಮಾಡ್ತಾ ಇದ್ದರೆ, ಅಗೇನ್ಸ್ಟ್ ಮಾಡ್ತಾ ಇದ್ದರೆ, ದಯವಿಟ್ಟು ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀರಾ. ರೆಡಿ ಈಗಲ್ಲ, 2 ವರ್ಷದಿಂದ ದೊಡ್ಡ ದೊಡ್ಡ ಸಭೆಯಲ್ಲಿ ಹೇಳಿದ್ದೀನಿ ನಾನು. ಇವತ್ತು ಒಬ್ಬ ಕಮಿಷನರ್ನ ಎತ್ತಂಗಡಿ ಮಾಡಿದ್ರೆ ಒಬ್ಬ ಪೊಲೀಸ್ ಪೇದೆ ಬಂದು ರಾಜ್ಭವನ್ ಹತ್ರ ಹೋರಾಟವನ್ನು ಮಾಡ್ತಾನೆ. ಈ ವಿಚಾರದಲ್ಲಿ ಪೊಲೀಸರು ಪ್ರಾಮಾಣಿಕರು ಯಾಕೆ ಹೋರಾಟ ಮಾಡಕ್ಕೆ ಬರಲಿಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಯಾವ ವಿಷಯದಲ್ಲಿ? ಈ ವಿಚಾರ ಗೊತ್ತಿದ್ದು ಕೂಡ NCR ಆಗುತ್ತೆ, FIR ಆಗಲ್ಲ, NCR ಆಗುತ್ತೆ, FIR ಆಗಲ್ಲ, ಕಂಪ್ಲೇಂಟ್ ಆಗುತ್ತೆ, FIR ಆಗಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ಬೋದಿತ್ತಲ್ಲ, ಇಲ್ಲಿ FIR ಮಾಡ್ತಿಲ್ಲ ರೀ, ನಮಗೆ ಪ್ರಭಾವ ಬಳಸ್ತಾ ಇದೆ ಅಂತೇಳಿ ಒಬ್ಬ ಅಧಿಕಾರಿನೂ ಮೇಲಧಿಕಾರಿಗೆ ಒಂದು ದೂರು ಬರಲಿಲ್ಲ, ಒಂದು ಪತ್ರ ಬರ್ದಿದ್ರೆ ಸಾಕಾಗಿತ್ತಲ್ಲ ಹಿರಿಯ ಅಧಿಕಾರಿಗಳಿಗೆ. ಯಾವಾಗ ಪ್ರಾಮಾಣಿಕ ಅಧಿಕಾರಿಗಳಿರ್ತಾರೆ ಅವಾಗ ಸಾಧ್ಯ. ಅರುಣ್ ಕುಮಾರ್ ಸಾಹೇಬರು ಅಂತ ಒಬ್ಬ ಹಾನೆಸ್ಟ್ IPS ಆಫೀಸರ್ ಇದ್ದಾಗಲೇ ಇರೋದಕ್ಕೇ ಇದು FIR ಆಯಿತು. FIR ಆಗಿದೆ ತಾನೇ? FIR ಆಗಲಿಲ್ಲ ಅಂದ್ರೆ ನಾವು ಯಾವ ಕೇಸಲ್ಲಾಗಿದೆ ಹೂತಿಟ್ಟ ಶವದ ಬಗ್ಗೆ FIR ಆಯ್ತು ತಾನೇ? ಒಂದು ವೇಳೆ ಬೇರೆ ಅವ್ರ ಜಾಗದಲ್ಲಿ ಇನ್ನು ಬೇರೆ ಯಾರಾದರೂ ಆಗಿದ್ರೆ ಆಗ್ತಾ ಇರಲಿಲ್ಲ. ಆ ನಂತರ ನಿರಂತರವಾಗಿ ಈ ಘಟನೆಗಿಂತ ಮುಂಚೆ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳೇ, ಅದು ಈಗಿಂದಂತಲೇ ನಾನು ಹೇಳ್ತಾ ಇಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಸಚಿವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಹಂತಲ್ಲಿ ನಮಸ್ಕಾರ ಮಾಡಿ ಬಂದಾಗ ಆ ಕ್ಷೇತ್ರದ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಹೆಂಗೆ ಸರ್ ಧೈರ್ಯ ಬರ್ತದೆ? ಹೆಂಗೆ ಬರ್ತದೆ? ಹೌ ಡು ಯು ಎಕ್ಸ್ಪೆಕ್ಟ್ SHO ಟು ಫೈಲ್ ಅ ರಿಜಿಸ್ಟರ್? ಅಲ್ಲ ಹೋಗಿ ನೋಡಿ, ಒಂದು ನಿಮಿಷ ಗಣೇಶ್ ಮಠ. ಪ್ರಧಾನಿಗಳು ಹೋಗಿರ್ಬೋದು, ಗೃಹ ಮಂತ್ರಿಗಳು ಹೋಗಿರ್ಬೋದು, CM ಸಿದ್ದರಾಮಯ್ಯ ಅವರು ಹೋಗಿರ್ಬೋದು, ಅಲ್ಲಿ ಹೋಗೋದು ಮಂಜುನಾಥನ ದರ್ಶನವನ್ನ ಮಾಡೋದಕ್ಕೆ. ಮಂಜುನಾಥನ ದರ್ಶನ ಮಾಡೋಕ್ಕೆ, ಮಂಜುನಾಥನ ನಮಸ್ಕಾರ ಮಾಡೋದಕ್ಕೆ. ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಂಥವ್ರ ಮೇಲೆ B ನಾಗೇಂದ್ರ ಸಚಿವರು ಅವ್ರು ಜೈಲಿಗೆ ಹೋದ್ರಪ್ಪ. ಈಗ ಹಾಗಂತ ಇಲ್ಲಿ ಅವರು ಫೋಟೋ ತಗೊಂತಾರೆ, ಅವ್ರನ್ನ ಜೈಲಿಗೆ ಹಾಕ್ಸಿದ್ರೆ ಅದು ಹೆಂಗೆ ಹೇಳ್ತೀರಿ? ನೀವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು, ನೀವು ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಪೊಲೀಸ್ ಇಲಾಖೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ವೆರಿ ರೈಟ್ ಕ್ವಶನ್. ನೀವು ಕೇಳಿದ್ದೇನು ಗೊತ್ತಾ? ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ, ಒಂದೇ ಒಂದು ಫೋಟೋ ಮಂಜುನಾಥ ಸ್ವಾಮಿ ಜೊತೆಗೆ ಇದೆಯಾ? ನಮಗೆಲ್ಲ ಗೊತ್ತಿರೋ ಹಾಗೆ ಮಂಜುನಾಥನ ಫೋಟೋ ಎಲ್ಲೂ ಕೂಡ ತೆಗೆಯಕ್ ಬಿಡೋದಿಲ್ಲ ಅಂತ ನಮಗ್ ಗೊತ್ತಿರುವಂತ ವಿಚಾರ. ಎಲ್ಲಿ ಬಿಟ್ಟಿದ್ದಾರೆ? ಸುಬ್ರಹ್ಮಣ್ಯದಲ್ಲಿ ಆರ್ಚ್ ಕೆಳಗಡೆ ಫೋಟೋ ಬಿಡ್ತಾರೆ, ಆರ್ಚ್ ಕೆಳಗಡೆ ಫೋಟೋ ತೆಗಿಬಾರ್ದಾ? ಎಲ್ಲ ಬರೋದ್ರಿಂದ ಪೊಲೀಸರು ಭಯ ಪಟ್ಟು FIR ಅಲ್ಲಿ ಹೆಸರು ಮಾಡಲ್ಲ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂತ ಅಲ್ಲ, ಅಲ್ಲಿ ಜೊತೆಗೆ ಬಂದು ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಮುಗಿದ ಅಧ್ಯಾಯ ಅಂಥೇಳಿ. ಎಲ್ಲಿ ಮುಗಿದಿದೆ? CBIನೇ ಹೇಳಿದೆ ಈ 3 ಜನ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು, ವೈದ್ಯಾಧಿಕಾರಿಗಳನ್ನು ದಂಡನೆಗೆ ಒಳಗೆ ಮಾಡಬೇಕು ಅಂಥೇಳಿ ಸ್ವತಃ CBI ಹೇಳಿದ್ರು ಕೂಡ ಈಗ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಮುಗಿದ ಅಧ್ಯಾಯ ಅಂಥೇಳಿ. ಹೆಂಗೆ ಮುಗಿದ ಅಧ್ಯಾಯ ಅಂತ ಹೇಳಿದ್ರು? ಹೋರಾಟ ಮಾಡಿದ್ರ ನೀವು? ಮಾಡ್ತಾನೆ ಇದೀವಲ್ಲ. 13 ಪರಮೇಶ್ವರ್ ವಿರುದ್ಧ ಹೋರಾಟ ಮಾಡಿದ್ರ? ಪರಮೇಶ್ವರ್ ಕೇಳ್ತಾನೆ ಇದೀವಿ ನಾವು. ಹೋರಾಟ ಏನು? ಹೋಗಿ ಕಲ್ಲು ಹೊಡಿಬೇಕಾ? ಇವಾಗ ಕಲ್ಲು ಹೊಡಿತಾ ಇದ್ರ ನೀವಾಗ? ಕಾನೂನು, ಅದಕ್ಕೆ ನಮಗೆ ಕಾನೂನಿನ ಮೇಲೆ ಇನ್ನೂ ನಂಬಿಕೆ ಇದೆ. ಹೋರಾಟ ಪ್ರಭು ಎಷ್ಟು ಸಾರಿ ಹೇಳಿದ್ದೇವೆ ನಾವು. G ಪರಮೇಶ್ವರ್ ಅವ್ರಿಗೇನೆ ಎಷ್ಟೋ ಹೋರಾಟದ ಇದರಲ್ಲಿನೇ ಹೇಳಿದ್ದೀವಿ ಮುಗಿದ ಅಧ್ಯಾಯ ಅನ್ನೋದಕ್ಕೆ. ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ಕೇಳಿದ್ದೀವಿ. ನಾವು ಜೋರಾಗಿ ಹಿಂಸಾತ್ಮಕ ದಾರಿ ನಾವು ತುಳಿಯೋಕ್ಕಾಗೋದಿಲ್ಲ. ಕಾನೂನಿನ ಸುಪರ್ದಿನಲ್ಲಿನೇ ನ್ಯಾಯ ಸಿಗಲಿ ಅಂತ ಹೇಳಿ 13 ವರ್ಷ ಏನಕ್ಕೆ ಆ ಪ್ರಶ್ನೆ ಕೇಳಿದ್ರೆ ನಾವು ಕಲ್ಲು ಹೊಡೆಯಕ್ಕಾಗತ್ತ ಅಂದ್ರಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡಿದ್ರ ಅಂತ. ಅಲ್ಲ, ನಾ ಹೇಳಿದ್ದು ಈಗ ನೀವು ಯಾವ ತರ ಹೋರಾಟ ಮಾಡೋದು? ಅವಾಗಲೇ ಕಲ್ಲು ಹೊಡೆದಾಗನೇ ಕವರ್ ಮಾಡಿ. ನೋ ಹಂಗಾರೆ ಇವತ್ತು ನೀವು ಕಲ್ಲು ಹೊಡಿತಾ ಇದ್ರ ಅಂತ, ನೀವು ಕಲ್ಲು ಹೊಡೆದ್ರೆ ಅಂತ ನಿಮ್ಮ ಹತ್ರ ಹುಡ್ಕೊಂಡ್ ಬಂದಿದ್ದೀರಾ? ಈಗ ಸೆನ್ಸಿಟಿವ್ ಆಗಿದೆ. ಪರಮೇಶ್ವರ್ ಅವ್ರು ಹೇಳಿದ್ದು ಸೆನ್ಸಿಟಿವ್ ವಿಚಾರನೇ ಅಲ್ವಾ? ಇವತ್ತು ನೀವು ಕಲ್ಲು ಹೊಡೆದ್ರಿ ಅಂತ ನಾನು ಹುಡ್ಕೊಂಡ್ ಬಂದಿಲ್ಲ, ಹೋರಾಟ ಮಾಡ್ತಾ ಇದ್ರ ಅಂತ ಹುಡ್ಕೊಂಡ್ ಬಂದಿರೋದು. ಅಲ್ಲ, ಒಳ್ಳೇದಿದು. ಈ ಬೆಳವಣಿಗೆ ಏನಾಗ್ತಾ ಇದೆ ಒಳ್ಳೇದು. ನಮ್ದೇನು ಅಲ್ಟಿಮೇಟ್ಲಿ ಕಾನೂನಿನ ರೀತಿಯಲ್ಲಿನೇ
ಇದಕ್ಕೆ ಒಂದು ಎಂಟೈರ್ ಪೂರ್ತಿ ಸೌಜನ್ಯ ಹೋರಾಟ ಅಂತ ಹೇಳಿದರೆ ಇಟ್ ಈಸ್ ಅ ರಿಪ್ರೆಸೆಂಟೇಷನ್ ಆಫ್ ಎಲ್ಲ ಈ ಅನ್ಯಾಯ ಶೋಷಣೆ ಏನಾಗಿದೆಯಲ್ಲ ಅದರದ್ದೊಂದು ಒಂದು ರಿಪ್ರೆಸೆಂಟೇಷನ್. ಕಾನೂನಿನ ಇದರಲ್ಲಿನೇ ನ್ಯಾಯ ಸಿಗಲಿ ಅನ್ನೋದು ನಮ್ಮದೊಂದು ಹಠ, ಒಂದು ಛಲ. ಇದು ದೇವಸ್ಥಾನದ ಭಕ್ತರಾಗಿ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತು ದೇವಸ್ಥಾನದ ವಿರುದ್ಧ ಏನಾದರೂ ಮಾಡಿದರೆ ಮಹೇಶ್ ಶೆಟ್ಟರ್ 13 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹಳ ಇವತ್ತಿಗೂ ಗಟ್ಟಿಯಾಗಿ ನಿಂತಿದ್ದಾರೆ, ಎರಡು ಕೈಕಾಲು ಗಟ್ಟಿ ಇದೆ. ಕೋಟಿ ಆಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಕೋಟಿ ಅಲ್ಲ, ಸಾವಿರಾರು ಕೋಟಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವ್ರಿಗೂ ಬಂದಿದೆ. ರಬ್ಬರ್ ನೇತ್ ಹಾಕಿದ್ದಾರೆ, ಅದ್ರದ್ದೊಂದು ವಿಜುವಲ್ ಮಾಡಿ. 3 ಅಂತಸ್ತಿನ ಕಟ್ಟಡ ಕಟ್ತಾ ಅವ್ರಂತೆ. ಹೌದು ಹೌದು ಹೌದು, 3 ಅಂತಸ್ತಿನ ದುಬೈದಲ್ಲಿ ಕಟ್ತಾ ಇದ್ದಾರೆ. ಯಾಕಂದರೆ ಅವರು ಬಡ್ಡಿ ದಂಧೆ ಮಾಡ್ತಾರಲ್ಲ ರಾಜ್ಯಾದ್ಯಂತ. ಗಿರೀಶ್ ಮಟ್ಟಣ್ಣವರು ನಾನು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಚಿನ್ನದ ಗಟ್ಟಿ ಹೂದು ಹಾಕಿದ್ದೀನಿ, ಕರ್ಕೊಂಡು ಬರ್ರಿ SIT, ಅದಕ್ಕೊಂದು SIT ಮಾಡಲಿ, ಕೋಲ್ಡ್ ಬಿಸ್ಕಿಟ್ಟು. ಆಮೇಲೆ ನಮ್ಮಪ್ಪ ಒಂದು ಬಂಗಾರದ ಏನಂತಾರೆ ಅದಕ್ಕೆ ಮರ ಹಾಕಿದ್ದಾನೆ, ಹಿಂಗೆ ಅಳಗಾಡಿಸ್ತಾನೆ, ದುಡ್ಡು ಸುರಿತದೆ, ತಗೊಂಡು ಬರ್ತೀನಿ. ಇವೆಲ್ಲ ನೋಡಿ ಇದಕ್ಕೆ ನಾನು ಪ್ರೊಪಗಂಡ ಅನ್ನೋದು. ಪ್ರೊಪಗಂಡ ಮಾಡ್ತಾರೆ, ಎಂತೆಂಥವ್ರಿಗೂ ಅಂದರು, ಎಲ್ಲರಿಗೂ ಕಲ್ಲು ಹೊಡೆದ್ರು. ಬುದ್ಧ, ಬಸವ, ಅಂಬೇಡ್ಕರ್ ಅವ್ರಿಗೂ ಬಿಟ್ಟಿಲ್ಲ. ನಾವೇನು ಅವ್ರ ಮುಂದೆ ಒಂದು ಕಾಲಿನ ಧೂಳು ನಾವು, ಹೌದಾ? ಈ ಅಪಪ್ರಚಾರ ಇದ್ದೇ ಇರ್ತದೆ. ಸೊ ಅದನ್ನು ನಾವು ಮೆಟ್ಟಿ ನಿಂತ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ಈ 13 ಪಾಯಿಂಟ್ಗಳಲ್ಲಿ ಎಷ್ಟು ವಿಶ್ವಾಸ ಇದೆ? ಈ ಒಬ್ಬ ಮುಸುಕುದಾರಿ ವ್ಯಕ್ತಿ ತೋರಿಸಿದ್ದಾನಲ್ಲ, ನಾನು ಈ ಜಾಗದಲ್ಲೇ ಹೂತಿಟ್ಟಿದ್ದೀನಿ ಅಂತ ಹೇಳಿ, ಎಷ್ಟು ವಿಶ್ವಾಸ ಇದೆ? ಒಂದು ವೇಳೆ GPR ಟೆಕ್ನಾಲಜಿ ಬಂದರೆ ಈ ಹಿಂದೆ 9 ಏನು ಫೇಲ್ ಆಗಿದೆಯಲ್ಲ ಅದರಲ್ಲಿ ಕೂಡ ಸಿಗ್ತದೆ. 13ಕ್ಕೆ 13 ಕೂಡ ಸಕ್ಸಸ್ ಆಗುತ್ತೆ. GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಬಂದುಬಿಟ್ರೆ ಈ ಇನ್ವೆಸ್ಟಿಗೇಷನ್, ಈ ಟೆಕ್ನಾಲಜಿ ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೆ ಇಂಥದ್ದೇ ಜಾಗದಲ್ಲಿ ಇದೆ ಅಂತ ಹೇಳಿದಾಗ ಅಲ್ಲಿ ಉತ್ಖನನ ಸ್ಟೋರ್ ಮಾಡಿದಾಗ ಅಲ್ಲಿ ಸಿಕ್ಕಿಲ್ಲ ಅಂದಾಗ ನಿಮ್ದು ಈಗ ಈ ಸ್ಟಾರ್ಟ್ ಆಗಿರೋದು ಅಲ್ಲಿ ಇದೆ, ಖಂಡಿತವಾಗ್ಲೂ ಇದೆ, ತೆಗಿಬೇಕು ಅಂತೇಳಿ. ಮುಂಚೆನೇ ಇದು ಮಾಡ್ಬೋದಿತ್ತಲ್ಲ ನೀವು? ಅಲ್ಲ, ಈಗಲೂ ಏನು ಲೇಟ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ. ಈಗ ಏನು 13 ಇದೆಯಲ್ಲ ಅದು ಇದೆ ಅಲ್ಲಲ್ಲ, ಅಂದರೆ ಟೋಟಲ್ ಈಗ ಫಸ್ಟ್ ಫೇಸಲ್ಲಿ 13 ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇನ್ನೂ ಒಂದು 50 ಪಾಯಿಂಟ್ ಆಗ್ಬೋದು. ಇಟ್ ಈಸ್ ಅ ಬಿಗಿನಿಂಗು. ಇನ್ಮೇಲೆ ಮಾಡಲಿ, ಇನ್ನೊಂದು 50 ಪಾಯಿಂಟ್ ಆಗ್ತಾವ ಅಂತ ಅನಿಸ್ತದೆ ನನಗೆ. ಎಷ್ಟು ದಿನ ನಡ್ಕೊಂಡು ಹೋಗುತ್ತಿತ್ತಾರೆ ಹಾಗಾರ? ಗೊತ್ತಿಲ್ಲ ಸರ್ ನನಗೆ, ಅದು SIT ದವ್ರು ಹೇಳಬೇಕು. ನಿಮ್ಮ ಹೋರಾಟ ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ? ಎಲ್ಲಿವರೆಗೆ ಆ ಅತ್ಯಾಚಾರಿಗಳು ಜೈಲಿಗೆ ಹೋಗಿ ಕೊಳಿತಾರೆ ಅಲ್ಲಿವರೆಗೆ ಇರ್ತದೆ. ಅವ್ರು ಜೈಲಿಗೆ ಹೋಗೋವರೆಗೆ ಇದು ಹೋರಾಟ ಇರ್ತದೆ. ಆದರೆ ಇಲ್ಲಿ ಹೂತಿಟ್ಟಿರೋದು ಅಷ್ಟು ಶವಗಳು ಅತ್ಯಾಚಾರ ಮಾಡಿ ಹುಟ್ಟಿಟ್ಟಿರೋದು ಅಂತನ? ಹೌದು, ಪಕ್ಕ. ನಾನು ಕೇಳಿದ್ರೆ ಹೂತಿಟ್ಟಿರೋ ಅಷ್ಟು ಶವಗಳನ್ನ ಹೂತಿಟ್ಟಿದ್ದಾರೆ ಅಂತೇಳಿ ಅದನ್ನು ನೋಡಿ ಸರ್,